ಆರಾಧ್ಯ ಎಜುಕೇಷನ್ನ ಇವತ್ತಿನ ಸಂಚಿಕೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ PSC ನೋಟಿಫಿಕೇಷನ್ ಕುರಿತಾದಂತಹ ವಿಚಾರಗಳನ್ನು ನೋಡೋಣ. ಅಪ್ಲೈ ಮಾಡಬೇಕಾದಂತಹ ಕೊನೆಯ ದಿನಾಂಕ ಇದೇ ಮಾರ್ಚ್ ತಿಂಗಳ 3ನೇ ತಾರೀಕಿನಂದು. ಹಾಗಾದರೆ ನೇರವಾಗಿ ಇಂದಿನ ಸಂಚಿಕೆಗೆ ಹೋಗೋಣ. ಮೊದಲ ಕ್ಯಾಟಗರಿ ಬಂದ್ಬಿಟ್ಟು 377 ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ ಫಸ್ಟ್ ಆರ್ ಓವರ್ಸಿಯರ್ ಗ್ರೇಡ್ ಫಸ್ಟ್ ಇನ್ ಹಾರ್ಬರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ 2 ವೇಕೆನ್ಸಿಗಳಿವೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ವರ್ಷದ ಕೋರ್ಸ್ ಮಾಡಿದವರಿಗೆ ಅಪ್ಲೈ ಮಾಡಬಹುದು. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಜೂನಿಯರ್ ಪಬ್ಲಿಕ್ ಹೆಲ್ತ್ ನರ್ಸ್ ಗ್ರೇಡ್ ಸೆಕೆಂಡ್ ಇನ್ ಮೆಡಿಕಲ್ ಎಜುಕೇಷನ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. ಕ್ಯಾಟಗರಿ ಸಂಖ್ಯೆ 378. +2 ಕೋರ್ಸ್ ಮಾಡಿದವರಿಗೆ ಎಕ್ಸ್ರೇ ಟೆಕ್ನಿಷಿಯನ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 379 ಎಕ್ಸ್ರೇ ಟೆಕ್ನಿಷಿಯನ್ ಗ್ರೇಡ್ ಸೆಕೆಂಡ್ ಇನ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವಿಸಸ್. 10ನೇ ತರಗತಿ ಪಾಸ್ ಆದವರಿಗೆ ಸ್ಟೆನೋಗ್ರಾಫರ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 380 ಸ್ಟೆನೋಗ್ರಾಫರ್ ಗ್ರೇಡ್ ಸೆಕೆಂಡ್ ಇನ್ ಕೇರಳ ಲ್ಯಾಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 381 ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಕೇರಳ ಸೆರಾಮಿಕ್ಸ್ ಲಿಮಿಟೆಡ್ 1 ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಗ್ರಿ ಇನ್ ಕೆಮಿಕಲ್ ಇಂಜಿನಿಯರಿಂಗ್ 1 ವರ್ಷದ ಅನುಭವ ಇರಬೇಕು. ಕೆಟೆಟ್ ಹಾಗೂ BEd ಪಾಸ್ ಆದವರಿಗೆ ಹೈಸ್ಕೂಲ್ ಟೀಚರ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 382 ಹೈಸ್ಕೂಲ್ ಟೀಚರ್ ಸೋಷಲ್ ಸೈನ್ಸ್ ಇನ್ ಮಲಯಾಳಂ ಮೀಡಿಯಂ ಇನ್ ಎಜುಕೇಷನ್ ತಿರುವನಂತಪುರಂ, ಕೋಳಿಕೋಡು, ಕಾಸರಗೋಡು ತಲಾ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 383 14 ಜಿಲ್ಲೆಗಿರುವಂತಹ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿಯಾಗಿದೆ. ಹೈಸ್ಕೂಲ್ ಟೀಚರ್ ಇನ್ ಮ್ಯಾಥಮೆಟಿಕ್ಸ್ ಇನ್ ಮಲಯಾಳಂ ಮೀಡಿಯಂ. ಮುಂದಿನ ಕ್ಯಾಟಗರಿ ಸಂಖ್ಯೆ 384 ಇದೇ ಥರ ಡಿಸ್ಟ್ರಿಕ್ಟ್ ವೈಸ್ ಪರೀಕ್ಷೆಯಾಗಿದೆ, ವೇಕೆನ್ಸಿಯಾಗಿದೆ. ವಿಭಾಗ ನ್ಯಾಚುರಲ್ ಸೈನ್ಸ್. ಮುಂದಿನ ಕ್ಯಾಟಗರಿ ಸಂಖ್ಯೆ 385 ಹೈಸ್ಕೂಲ್ ಟೀಚರ್ ಇನ್ ಇಂಗ್ಲಿಷ್ ಬೈ ಟ್ರಾನ್ಸ್ಫರ್ ಪಾಲಕ್ಕಾಡ್, ಮಲಪ್ಪುರಂ, ವಯನಾಡ್, ಕಾಸರಗೋಡು ತಲಾ 1 ವೇಕೆನ್ಸಿ ಮಾತ್ರ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 386 ಹೈಸ್ಕೂಲ್ ಟೀಚರ್ ಇನ್ ಅರಬಿಕ್ ತ್ರಿಶೂರ್ 2 ವೇಕೆನ್ಸಿ ಇದೆ. ಕಣ್ಣೂರು 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 387 ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ ಪಾಲಕ್ಕಾಡ್ ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 388 ಫಿಸಿಕಲ್ ಎಜುಕೇಷನ್ ಟೀಚರ್ ಹೈಸ್ಕೂಲ್ ಇನ್ ಮಲಯಾಳಂ ಮೀಡಿಯಂ ಪಾಲಕ್ಕಾಡ್ ಜಿಲ್ಲೆಗೆ 7 ವೇಕೆನ್ಸಿ, ಮಲಪ್ಪುರಂ ಜಿಲ್ಲೆಗೆ 10 ವೇಕೆನ್ಸಿ ಇವೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 389 ಡ್ರಾಯಿಂಗ್ ಟೀಚರ್ ಇನ್ ಹೈಸ್ಕೂಲ್ ಎರ್ನಾಕುಳಂ ಹಾಗೂ ತ್ರಿಶೂರ್ ಜಿಲ್ಲೆಗೆ ತಲಾ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 390 ಡ್ರಾಯಿಂಗ್ ಟೀಚರ್ ಇನ್ ಹೈಸ್ಕೂಲ್ ಇನ್ ಮಲಯಾಳಂ ಮೀಡಿಯಂ ತಿರುವನಂತಪುರಂ 6 ವೇಕೆನ್ಸಿ, ಕಾಸರಗೋಡು 5 ವೇಕೆನ್ಸಿ ಇವೆ. 10ನೇ ತರಗತಿ ಯೋಗ್ಯತೆ ಇರುವವರಿಗೆ ಮ್ಯೂಸಿಕ್ ಟೀಚರ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 391 ಪಾಲಕ್ಕಾಡ್ 4 ವೇಕೆನ್ಸಿ, ಎರ್ನಾಕುಳಂ 1 ವೇಕೆನ್ಸಿ, ಕಾಸರಗೋಡು 3 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 392 ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ ತಿರುವನಂತಪುರಂ, ಎರ್ನಾಕುಳಂ, ಪಾಲಕ್ಕಾಡ್, ಕಾಸರಗೋಡು ತಲಾ 1 ವೇಕೆನ್ಸಿಗಳಿವೆ. ತ್ರಿಶೂರ್ ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 393 ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಅರಬಿಕ್ LPS ಪೋಸ್ಟ್ ಆಗಿದೆ. ಕೊಲ್ಲಂ, ಆಲಪ್ಪುಳ, ತ್ರಿಶೂರ್ 2 ವೇಕೆನ್ಸಿಗಳಿವೆ. ತಲಾ 2 ವೇಕೆನ್ಸಿಗಳಿವೆ. ಕಣ್ಣೂರು ಹಾಗೂ ಕಾಸರಗೋಡು ಜಿಲ್ಲೆಗೆ ತಲಾ 1 ವೇಕೆನ್ಸಿ. ಮುಂದಕ್ಕೆ +2 ಯೋಗ್ಯತೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಗ್ರೇಡ್ ಸೆಕೆಂಡ್ ಇನ್ ಹೋಮಿಯೋಪತಿ ತಿರುವನಂತಪುರಂ ಹಾಗೂ ಇಡುಕ್ಕಿ ತಲಾ 1 ವೇಕೆನ್ಸಿ. ಮುಂದಕ್ಕೆ 10ನೇ ತರಗತಿ ಯೋಗ್ಯತೆ ಟ್ರ್ಯಾಕ್ಟರ್ ಡ್ರೈವರ್ ಇನ್ ಗ್ರೌಂಡ್ ವಾಟರ್ ಆಲಪ್ಪುಳ 1 ವೇಕೆನ್ಸಿ ಇದೆ. ಮುಂದಕ್ಕೆ +2 ಯೋಗ್ಯತೆಯಲ್ಲಿ ಕ್ಯಾಟಗರಿ ಸಂಖ್ಯೆ 396
ಕಾನ್ಫಿಡೆನ್ಷಿಯಲ್ ಅಸಿಸ್ಟೆಂಟ್ ಗ್ರೇಡ್ ಸೆಕೆಂಡ್ ಇನ್ NCC. ತಿರುವನಂತಪುರಂ 2 ವೇಕೆನ್ಸಿ, ಕೊಲ್ಲಂ, ಕೋಟಯಂ, ಎರ್ನಾಕುಳಂ ತಲಾ 1 ವೇಕೆನ್ಸಿಗಳಿವೆ. ಅದೇ ಪೋಸ್ಟನ್ನು ಮತ್ತೊಂದು ಕ್ಯಾಟಗರಿಯಲ್ಲಿ ನೋಡೋಣ. ಕ್ಯಾಟಗರಿ ಸಂಖ್ಯೆ 397, ಕಾನ್ಫಿಡೆನ್ಷಿಯಲ್ ಅಸಿಸ್ಟೆಂಟ್ ಗ್ರೇಡ್ ಸೆಕೆಂಡ್ ಇನ್ ಸೈನಿಕ್ ವೆಲ್ಫೇರ್. ತಿರುವನಂತಪುರಂ 1 ವೇಕೆನ್ಸಿ ಇದೆ. ಮುಂದಕ್ಕೆ 398, ಮೋಟಾರ್ ಮೆಕ್ಯಾನಿಕ್ ಇನ್ ಹೆಲ್ತ್ ಸರ್ವೀಸಸ್. ತಿರುವನಂತಪುರಂ, ಪತ್ತನಂತಿಟ್ಟ, ಇಡುಕ್ಕಿ, ಕಣ್ಣೂರು ತಲಾ 1 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸರ್ಟಿಫಿಕೇಟ್ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಇಶ್ಯೂಡ್ ಆಫ್ಟರ್ 18 months ಕೋರ್ಸ್, ಅಂದರೆ 18 ತಿಂಗಳ ಆಟೋಮೊಬೈಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ 10ನೇ ತರಗತಿ ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 399, ಟ್ರೇಸರ್ ಇನ್ ಸಾಯಿಲ್ ಸರ್ವೆ ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್. ತ್ರಿಶೂರು ಜಿಲ್ಲೆಗೆ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 400, ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಇನ್ ಅರಬಿಕ್. ಕಣ್ಣೂರು ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಇನ್ ಅರಬಿಕ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ 401, ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಇನ್ ಉರ್ದು. ಪಾಲಕ್ಕಾಡ್ ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. ಡಿಗ್ರಿ ಇನ್ ಉರ್ದು ಮಾಡಿರಬೇಕು. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 402, ಪಾರ್ಟ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ UPS. ಎರ್ನಾಕುಳಂ, ಪಾಲಕ್ಕಾಡ್ ತಲಾ 1 ವೇಕೆನ್ಸಿ. ಕಣ್ಣೂರು ಜಿಲ್ಲೆಗೆ 3 ವೇಕೆನ್ಸಿಗಳಿವೆ. ಡಿಗ್ರಿ ಇನ್ ಅರಬಿಕ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ 8ನೇ ತರಗತಿಯ ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 403, ಬೋಟ್ ಡ್ರೈವರ್ ಗ್ರೇಡ್ ಸೆಕೆಂಡ್ ಇನ್ ಇರಿಗೇಷನ್. ತ್ರಿಶೂರು ಹಾಗೂ ಆಲಪ್ಪುಳ ಜಿಲ್ಲೆಗೆ ತಲಾ 1 ವೇಕೆನ್ಸಿಗಳನ್ನು ಕಾಣಬಹುದು. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 404, ಎಲೆಕ್ಟ್ರಿಷಿಯನ್ ಇನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ತಿರುವನಂತಪುರಂ ಹಾಗೂ ಕೊಲ್ಲಂ ಜಿಲ್ಲೆಗೆ ತಲಾ 1 ವೇಕೆನ್ಸಿಗಳನ್ನು ಕಾಣಬಹುದು. ಮುಂದಿನ ಕ್ಯಾಟಗರಿ ಸಂಖ್ಯೆ 405, ಟ್ರ್ಯಾಕ್ಟರ್ ಡ್ರೈವರ್ ಇನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಎರ್ನಾಕುಳಂ 1 ವೇಕೆನ್ಸಿ. ಮಲಪ್ಪುರಂ 3 ವೇಕೆನ್ಸಿಗಳಿವೆ. ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 406, ಟ್ರ್ಯಾಕ್ಟರ್ ಡ್ರೈವರ್ ಇನ್ ಅನಿಮಲ್ ಹಸ್ಬೆಂಡ್ರಿ. ಕೊಲ್ಲಂ ಜಿಲ್ಲೆಗೆ 1 ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ಕಾಣಬಹುದು. ಮುಂದಕ್ಕೆ +2 ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 407, ಆರ್ಮ್ಡ್ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇನ್ ಕೇರಳ ಪೊಲೀಸ್ ಸರ್ವಿಸ್. ಕೇವಲ 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 408, ಅಸಿಸ್ಟೆಂಟ್ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಇನ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವೀಸಸ್. ಹಿಂದೂ ನಾಡರ್ 2 ವೇಕೆನ್ಸಿಗಳಿವೆ. ಡಿಗ್ರಿ ಇನ್ ಮಾಡರ್ನ್ ಮೆಡಿಸಿನ್ ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 409, ಹೈಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ ಇನ್ ಮ್ಯಾಥಮ್ಯಾಟಿಕ್ಸ್. 3 ವೇಕೆನ್ಸಿಗಳಿವೆ. ST 3 ವೇಕೆನ್ಸಿಗಳು. ಕ್ವಾಲಿಫಿಕೇಷನ್ ಬಂದುಬಿಟ್ಟು PG ಕೋರ್ಸ್ ಮಾಡಿರಬೇಕು, ಅದೇ ಥರ B.Ed ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 410, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇನ್ ಮೆಡಿಕಲ್ ಎಜುಕೇಷನ್. ಒಂದೇ 1 ವೇಕೆನ್ಸಿ ಇದೆ. ಇನ್ನು ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 411 ಹಾಗೂ 412, ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ ಸೆಕೆಂಡ್ ಇನ್ ಟೆಕ್ನಿಕಲ್ ಎಜುಕೇಷನ್. 411 SC 3 ವೇಕೆನ್ಸಿಗಳು. 412ರಲ್ಲಿ ಹಿಂದೂ ನಾಡರ್ 1 ವೇಕೆನ್ಸಿ ಇದೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿರಬೇಕು. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ. ಕ್ಯಾಟಗರಿ ಸಂಖ್ಯೆ 413, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಇನ್ ಮೆಡಿಕಲ್ ಎಜುಕೇಷನ್ ಸರ್ವೀಸ್. SC 1 ವೇಕೆನ್ಸಿ ಇದೆ. ಮುಂದಕ್ಕೆ 7ನೆಯ ತರಗತಿಯ ಯೋಗ್ಯತೆ ಇರುವವರಿಗೆ. ಕ್ಯಾಟಗರಿ ಸಂಖ್ಯೆ 414, ಸೆಕ್ಯೂರಿಟಿ ಗಾರ್ಡ್ ಗ್ರೇಡ್ ಸೆಕೆಂಡ್ ಇನ್ ಕೇರಳ ಎಲೆಕ್ಟ್ರಿಕಲ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್. NCA ST 1 ವೇಕೆನ್ಸಿ ಇದೆ. ಮುಂದಕ್ಕೆ 3 ಕ್ಯಾಟಗರಿಗಳನ್ನು ನೋಡೋಣ. 415, 416, 417, ಸೆಕ್ಯೂರಿಟಿ ಗಾರ್ಡ್ ಇನ್ ಟ್ರ್ಯಾಕೋ ಕೇಬಲ್ ಕಂಪನಿ ಲಿಮಿಟೆಡ್. 415ರಲ್ಲಿ NCA ಮುಸ್ಲಿಂ 2 ವೇಕೆನ್ಸಿ. 416ರಲ್ಲಿ ಧೀವರ 1 ವೇಕೆನ್ಸಿ.
417ರಲ್ಲಿ SC 2 ವೇಕೆನ್ಸಿಗಳಿವೆ. 10ನೇ ತರಗತಿ ಫೇಲ್ ಆದವರಿಗೆ ಅಪ್ಲೈ ಮಾಡಬಹುದಾಗಿದೆ. ಪಾಸ್ ಆದವರಿಗೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ. ಮುಂದಿನ ಕ್ಯಾಟಗರಿ 418 ಹೈಸ್ಕೂಲ್ ಟೀಚರ್ ಇನ್ ಇಂಗ್ಲೀಷ್ SCCC ಕಾಸರಗೋಡು 1 ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು KTET ಪಾಸ್ ಆಗಿರಬೇಕು. ಹಾಗೆಯೇ BA MA B.Ed ಕೋರ್ಸ್ ಮಾಡಿದವರಿಗೂ ಕೂಡ ಅಪ್ಲೈ ಮಾಡಬಹುದು. ಮುಂದಕ್ಕೆ 4 ಕ್ಯಾಟಗರಿಗಳನ್ನು ನೋಡೋಣ. 419, 420, 421, 422. ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ LPS. 419ರಲ್ಲಿ ಧೀವರ 1 ವೇಕೆನ್ಸಿ ಇದೆ. 420 SCCC 1 ವೇಕೆನ್ಸಿ ಇದೆ. 421 ST 3 ವೇಕೆನ್ಸಿ ಇದೆ. 422 ಹಿಂದೂ ನಾಡರ್ 1 ವೇಕೆನ್ಸಿ ಇದೆ. ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 423 ಹಾಗೂ 424. ಕ್ಯಾಟಗರಿ ಸಂಖ್ಯೆ 423ರಲ್ಲಿ ಪಾಲಕ್ಕಾಡ್ ST 1 ವೇಕೆನ್ಸಿ. 424ರಲ್ಲಿ ವಯನಾಡ್ SC 3 ವೇಕೆನ್ಸಿಗಳಿವೆ. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ ಕ್ಯಾಟಗರಿ ಸಂಖ್ಯೆ 425, 426, 427. ಫಿಸಿಕಲ್ ಎಜುಕೇಷನ್ ಟೀಚರ್ ಹೈಸ್ಕೂಲ್ ಇನ್ ಮಲಯಾಳ ಮೀಡಿಯಂ. 425ರಲ್ಲಿ ವಿಶ್ವಕರ್ಮ ಇಡುಕಿ 1 ವೇಕೆನ್ಸಿ. 426ರಲ್ಲಿ ಲ್ಯಾಟಿನ್ ಕಥೋಲಿಕ್ ಆರ್ ಆಂಗ್ಲೋ ಇಂಡಿಯನ್ ಕಣ್ಣೂರು 1 ವೇಕೆನ್ಸಿ. 427ರಲ್ಲಿ ಮುಸ್ಲಿಂ ಆಲಪ್ಪುಳ 2 ವೇಕೆನ್ಸಿಗಳಿವೆ. ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 428 ಹಾಗೂ 429 ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ UPS. ಕ್ಯಾಟಗರಿ ಸಂಖ್ಯೆ 428ರಲ್ಲಿ SC ವೇಕೆನ್ಸಿಯಾಗಿದ್ದು ಪಾಲಕ್ಕಾಡ್ 3 ವೇಕೆನ್ಸಿ, ಕೋಳಿಕೋಡು 1 ವೇಕೆನ್ಸಿ, ಮಲಪ್ಪುರಂ 5 ವೇಕೆನ್ಸಿ, ಕಣ್ಣೂರು 2 ವೇಕೆನ್ಸಿ, ಕಾಸರಗೋಡು 5 ವೇಕೆನ್ಸಿ. ಮುಂದಕ್ಕೆ 429 ಕ್ಯಾಟಗರಿ ಸಂಖ್ಯೆ 429ರಲ್ಲಿ ST ವೇಕೆನ್ಸಿಯಾಗಿದ್ದು ಕೋಳಿಕೋಡು 1 ವೇಕೆನ್ಸಿ, ಮಲಪ್ಪುರಂ 2 ವೇಕೆನ್ಸಿ ಆಗಿದೆ. ಮುಂದಕ್ಕೆ 430ರಿಂದ 439ರವರೆಗೆ ಇರುವಂತಹ ಕ್ಯಾಟಗರಿಗಳನ್ನು ನೋಡೋಣ. ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಅರಬಿಕ್ LPS. ಕ್ಯಾಟಗರಿ ಸಂಖ್ಯೆ 430ರಲ್ಲಿ ಈಯವ और ತೀಯಾ और ಬಿಲ್ಲವ ವೇಕೆನ್ಸಿಗಳಾಗಿದ್ದು ತ್ರಿಶೂರ್ 5 ವೇಕೆನ್ಸಿ, ಎರ್ನಾಕುಳಂ ಹಾಗೂ ಇಡುಕಿ ತಲಾ 1 ವೇಕೆನ್ಸಿ, ಕಾಸರಗೋಡು 7 ವೇಕೆನ್ಸಿ, ಆಲಪ್ಪುಳ 2 ವೇಕೆನ್ಸಿ, ತಿರುವನಂತಪುರಂ 10 ವೇಕೆನ್ಸಿಗಳಾಗಿವೆ. 431ರಲ್ಲಿ SIUC ನಾಡರ್ ವೇಕೆನ್ಸಿಗಳಾಗಿದ್ದು ತ್ರಿಶೂರ್ ಹಾಗೂ ತಿರುವನಂತಪುರಂ 1 ವೇಕೆನ್ಸಿ, ಕಾಸರಗೋಡು 2 ವೇಕೆನ್ಸಿ. ಕ್ಯಾಟಗರಿ ಸಂಖ್ಯೆ 432ರಲ್ಲಿ ಹಿಂದೂ ನಾಡರ್ ವೇಕೆನ್ಸಿ, ತಿರುವನಂತಪುರಂ 2 ವೇಕೆನ್ಸಿಗಳಿವೆ. 433ರಲ್ಲಿ OBC ವೇಕೆನ್ಸಿಯಾಗಿದ್ದು ತ್ರಿಶೂರ್, ಇಡುಕಿ, ಎರ್ನಾಕುಳಂ ಹಾಗೂ ಪತ್ತನಂತಿಟ್ಟ ತಲಾ 1 ವೇಕೆನ್ಸಿ, ತಿರುವನಂತಪುರಂ 2 ವೇಕೆನ್ಸಿ, ಕಾಸರಗೋಡು 3 ವೇಕೆನ್ಸಿಗಳಾಗಿವೆ. ಕ್ಯಾಟಗರಿ ಸಂಖ್ಯೆ 434ರಲ್ಲಿ SC ವೇಕೆನ್ಸಿಗಳಾಗಿದ್ದು ಇಡುಕ್ಕಿ ಅದೇ ರೀತಿ ಎರ್ನಾಕುಳಂ ತಲಾ 1 ವೇಕೆನ್ಸಿ, ಪತ್ತನಂತಿಟ್ಟ ಹಾಗೂ ತ್ರಿಶೂರ್ ತಲಾ 2 ವೇಕೆನ್ಸಿ, ಅದೇ ರೀತಿ ಕಾಸರಗೋಡು 5 ವೇಕೆನ್ಸಿ, ತಿರುವನಂತಪುರಂ 6 ವೇಕೆನ್ಸಿಗಳಾಗಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 435ರಲ್ಲಿ ST ವೇಕೆನ್ಸಿಗಳಾಗಿದ್ದು ತ್ರಿಶೂರ್ ಹಾಗೂ ಕಾಸರಗೋಡು ತಲಾ 1 ವೇಕೆನ್ಸಿ, ತಿರುವನಂತಪುರಂ 3 ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 436ರಲ್ಲಿ LC और AI ವೇಕೆನ್ಸಿಗಳಾಗಿದ್ದು ಎರ್ನಾಕುಳಂ ಹಾಗೂ ಕಾಸರಗೋಡು ತಲಾ 1 ವೇಕೆನ್ಸಿಗಳಿವೆ. ಮುಂದಕ್ಕೆ 437ರಲ್ಲಿ ವಿಶ್ವಕರ್ಮ ವೇಕೆನ್ಸಿಗಳಿದ್ದು ಕಾಸರಗೋಡು 1 ವೇಕೆನ್ಸಿ, ತಿರುವನಂತಪುರಂ 2 ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 438ರಲ್ಲಿ SCCC ವೇಕೆನ್ಸಿಗಳಾಗಿದ್ದು ತ್ರಿಶೂರ್ ಹಾಗೂ ಕಾಸರಗೋಡು ತಲಾ 1ರಂತೆ ಹಾಗೂ ತಿರುವನಂತಪುರಂ 2 ವೇಕೆನ್ಸಿಗಳಿವೆ. 439ರಲ್ಲಿ ಧೀವರ ವೇಕೆನ್ಸಿ ಆಗಿದ್ದು ತ್ರಿಶೂರ್, ಕಾಸರಗೋಡು, ತಿರುವನಂತಪುರಂ ತಲಾ 1ರಂತೆ ವೇಕೆನ್ಸಿಗಳಿವೆ. ಮುಂದಕ್ಕೆ 3 ಕ್ಯಾಟಗರಿಗಳನ್ನು ನೋಡೋಣ. 440, 441, 442 UP ಸ್ಕೂಲ್ ಟೀಚರ್ ಮಲಯಾಳ ಮೀಡಿಯಂ. ಕ್ಯಾಟಗರಿ ಸಂಖ್ಯೆ 440ರಲ್ಲಿ ತ್ರಿಶೂರ್ 4 SC ವೇಕೆನ್ಸಿಗಳು. 441ರಲ್ಲಿ ತ್ರಿಶೂರ್ ST 1ರಂತೆ, ಅದೇ ರೀತಿ 442ರಲ್ಲಿ ಕಾಸರಗೋಡು ಹಿಂದೂ ನಾಡರ್
ಒಂದರಂತೆ ವೇಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 443ರಿಂದ 452ರವರೆಗಿರುವ ಕ್ಯಾಟಗರಿಯ ಸಂಖ್ಯೆಗಳನ್ನು ನೋಡೋಣ. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ 2 ಇನ್ ಹೆಲ್ತ್ ಸರ್ವಿಸಸ್ ಕ್ಯಾಟಗರಿ ಸಂಖ್ಯೆ 443 ಹಾಗೂ 444ರಲ್ಲಿ ಕಾಸರಗೋಡು ತಲಾ ಒಂದರಂತೆ ವೇಕೆನ್ಸಿಗಳಿವೆ. 445ರಲ್ಲಿ ಕಾಸರಗೋಡು 3 ವೇಕೆನ್ಸಿಗಳು. 446ರಲ್ಲಿ ಕೋಟಯಂ, ಮಲಪ್ಪುರಂ, ವಯನಾಡು ತಲಾ ಒಂದರಂತೆ ವೇಕೆನ್ಸಿಗಳಿವೆ. 447ರಲ್ಲಿ ಕೋಟಯಂ 1 ವೇಕೆನ್ಸಿ ಇದೆ. 448ರಲ್ಲಿ ತ್ರಿಶೂರ್ ಹಾಗೂ ಕಾಸರಗೋಡು ತಲಾ ಒಂದರಂತೆ ವೇಕೆನ್ಸಿಗಳಿವೆ. 449ರಲ್ಲಿ ಮಲಪ್ಪುರಂ, ಇಡುಕ್ಕಿ, ಕಣ್ಣೂರು, ಕಾಸರಗೋಡು ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 450ರಲ್ಲಿ ತಿರುವನಂತಪುರಂ, ಪತ್ತನಂತಿಟ್ಟ, ತ್ರಿಶೂರ್, ಪಾಲಕ್ಕಾಡ್, ಕಣ್ಣೂರು, ಕಾಸರಗೋಡು ತಲಾ ಒಂದರಂತೆ ವೇಕೆನ್ಸಿಗಳಿವೆ. 451ರಲ್ಲಿ ಪತ್ತನಂತಿಟ್ಟ 1 ವೇಕೆನ್ಸಿ. 452ರಲ್ಲಿ ಪಾಲಕ್ಕಾಡ್ ಹಾಗೂ ಮಲಪ್ಪುರಂ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಮುಂದಕ್ಕೆ 10ನೇ ತರಗತಿಯ ಯೋಗ್ಯತೆ ಕ್ಯಾಟಗರಿ ಸಂಖ್ಯೆ 453 ಹಾಗೂ 454 ಫಾರ್ಮಸಿಸ್ಟ್ ಗ್ರೇಡ್ 2 ಇನ್ ಹೋಮಿಯೋಪತಿ. 453ರಲ್ಲಿ 1 ವೇಕೆನ್ಸಿ. 454ರಲ್ಲಿ 1 ವೇಕೆನ್ಸಿ. ಮುಂದಕ್ಕೆ 455 ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಇನ್ ಸಾಂಸ್ಕ್ರಿಟ್ ಕಣ್ಣೂರು 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 456 ಪಾರ್ಟ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಉರ್ದು ಮಲಪ್ಪುರಂ ST 1 ವೇಕೆನ್ಸಿ ಇದೆ. ಮುಂದಕ್ಕೆ ಕೋಳಿಕೋಡ್ ಜಿಲ್ಲೆಗಿರುವಂತಹ ವೇಕೆನ್ಸಿಗಳು ಪಾರ್ಟ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಅರಬಿಕ್ LPS ಆಗಿದ್ದು ಕ್ಯಾಟಗರಿ ಸಂಖ್ಯೆ 457, 458, 459 ಹಾಗೂ 460ರಲ್ಲಿ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಮುಂದಕ್ಕೆ 461ರಿಂದ 469ರವರೆಗೆ ಇರುವ ಕ್ಯಾಟಗರಿಗಳನ್ನು ನೋಡೋಣ. 461ರಲ್ಲಿ ವಯನಾಡ್, ಕಣ್ಣೂರು, ಪಾಲಕ್ಕಾಡ್, ಎರ್ನಾಕುಳಂ, ಆಲಪ್ಪುಳ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಕೋಳಿಕೋಡ್ 4 ವೇಕೆನ್ಸಿಗಳು. ಅದೇ ರೀತಿ ಕಾಸರಗೋಡು 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ 462 ವಯನಾಡ್ ಹಾಗೂ ಎರ್ನಾಕುಳಂ ಜಿಲ್ಲೆಗೆ ತಲಾ 1 ವೇಕೆನ್ಸಿ ಹಾಗೂ ಕಣ್ಣೂರು ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 463 ಕೋಳಿಕೋಡ್ 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 464 ಕಾಸರಗೋಡು ಜಿಲ್ಲೆಗೆ 3 ವೇಕೆನ್ಸಿ ಹಾಗೂ ವಯನಾಡ್ ಜಿಲ್ಲೆಗೆ 1ರಂತೆ ವೇಕೆನ್ಸಿ ಇದೆ. ಮುಂದಕ್ಕೆ 465 ಕಾಸರಗೋಡು ಜಿಲ್ಲೆಗೆ 1 ವೇಕೆನ್ಸಿ. 466ರಲ್ಲಿ ಕಾಸರಗೋಡಿಗೆ 1 ವೇಕೆನ್ಸಿ ಹಾಗೂ ಪಾಲಕ್ಕಾಡ್ ಜಿಲ್ಲೆಗೆ 2 ವೇಕೆನ್ಸಿಗಳಿವೆ. 467ರಲ್ಲಿ ಕೋಳಿಕೋಡ್ 1 ವೇಕೆನ್ಸಿ. 468 ಕೋಳಿಕೋಡ್ ಹಾಗೂ ವಯನಾಡ್ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಮುಂದಕ್ಕೆ 469 ಮಲಪ್ಪುರಂ, ವಯನಾಡ್ ಹಾಗೂ ಎರ್ನಾಕುಳಂ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಕೊನೆಯದಾಗಿ 3 ಕ್ಯಾಟಗರಿಗಳನ್ನು ನೋಡೋಣ. 470, 471 ಹಾಗೂ 472 ಡ್ರೈವರ್ ಗ್ರೇಡ್ 2 ಡ್ರೈವರ್ ಕಮ್ ಆಫೀಸ್ ಅಟೆಂಡೆಂಟ್ ಪೋಸ್ಟ್ ಆಗಿದೆ. 470ರಲ್ಲಿ ತ್ರಿಶೂರ್ ಹಾಗೂ ಕೋಳಿಕೋಡ್ ಜಿಲ್ಲೆಗೆ ತಲಾ ಒಂದರಂತೆ ವೇಕೆನ್ಸಿಗಳು. 471ರಲ್ಲಿ ಮಲಪ್ಪುರಂ 1 ವೇಕೆನ್ಸಿ. 472ರಲ್ಲಿ ಪತ್ತನಂತಿಟ್ಟ, ಆಲಪ್ಪುಳ, ಎರ್ನಾಕುಳಂ ತಲಾ ಒಂದರಂತೆ ವೇಕೆನ್ಸಿಗಳಿವೆ. ಇವಿಷ್ಟು ಹೊಸದಾಗಿ ಬಂದಂತಹ PSC ನೋಟಿಫಿಕೇಷನ್ಗಳಾಗಿವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.